ಎಲ್ರಿಗೂ ನಮಸ್ಕಾರ ಕನ್ನಡ. ಇವತ್ತು ನಾನು ನಿಮ್ಮನ್ನು ಒಂದು ಶಕ್ತಿ ದೇವತೆಯ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಥಳದಲ್ಲಿ ನೀವು ಏನನ್ನು ಬೇಡಿಕೊಂಡ್ರೂ ಕೂಡ ಆ ಗ್ರಾಮ ದೇವತೆಗಳು ಅಂತಂದರೆ ಆ ಗ್ರಾಮವನ್ನು ಕಾಯುತ್ತಿರತಕ್ಕಂಥ ಅಕ್ಕ ತಂಗಿಯರಾದ ಮಾಲೂರಿನ ಮಾರಿಕಾಂಬಾ ದೇವತೆಗಳು. ಹೌದು, ಕೋಲಾರ ಜಿಲ್ಲೆ ಮಾಲೂರಿನ ಗ್ರಾಮ ದೇವತೆಯರಾದ ಅಕ್ಕ ತಂಗಿಯರ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ಮೇಲೆ ಬೇಡಿದ್ದನ್ನು ಕರುಣಿಸುವ ತಾಯಿ ಮಾರಿಕಾಂಬಾ ದೇವತೆಯ ಬಗ್ಗೆ ಹೇಳ್ತೀನಿ. ಮಾಲೂರಿನ ಗ್ರಾಮ ದೇವತೆಯರಾದ ಈ ಅಕ್ಕ ತಂಗಿಯರ ವಿಗ್ರಹ ಇಲ್ಲಿದೆ. ಈ ತಾಯಿಗೆ ಭಕ್ತಿಯಿಂದ ನಮಿಸಿ ಬೇಡಿಕೊಂಡ್ರೆ ಕೇಳಿದ್ದನ್ನು ಕೊಡುವ ಈ ತಾಯಿ ಕರುಣಾಮಯಿ. ಅಲ್ಲದೆ ಇಲ್ಲಿನ ವಿಶೇಷತೆ ಏನೆಂದರೆ ಈ ದೇವಸ್ಥಾನಕ್ಕೆ ಬಾಗಿಲುಗಳೇ ಇಲ್ಲ. ಅಲ್ಲದೆ ತಾಯಿಯ ದರ್ಶನವನ್ನು ಮಾಡುವುದಲ್ಲದೆ ಭಕ್ತಾದಿಗಳೇ ಈ ತಾಯಿಯನ್ನು ಪೂಜಿಸ್ತಾರೆ. ಅದು ಅಲ್ಲದೆ ದೂರದ ಊರುಗಳಿಂದಲೂ ಕೂಡ ಬಂದು ತಾಯಿ ಮಾರಿಕಾಂಬೆಯನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ. ಸುಮಾರು 400ರಿಂದ 500 ವರ್ಷಗಳ ಇತಿಹಾಸವಿದೆ ಎಂದು ಕೂಡ ತಿಳಿದವರು ಹೇಳ್ತಾರೆ. ಶುಕ್ರವಾರ, ಅಮಾವಾಸ್ಯೆ, ವಿಶೇಷ ದಿನಗಳಲ್ಲಿ ಅತಿ ಹೆಚ್ಚು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬಂದು ಸೇರ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಬೇಡಿಕೊಂಡವರು ಮತ್ತು ತಮ್ಮ ಕೆಲಸ ಕಾರ್ಪಣ್ಯಗಳು ಈಡೇರುತ್ತೆಂದು ತಾಯಿಯನ್ನು ಆರಾಧಿಸಲು ಮತ್ತೆ ಮತ್ತೆ ಬರುವವರ ಸಂಖ್ಯೆಯೇ ಹೆಚ್ಚು. ಈಗ ನೀವು ನೋಡುತ್ತಿರುವುದು ಶ್ರೀ ಮಾರಿಕಾಂಬಾ ದೇವಾಲಯದ ಒಂದು ಸುಂದರ ಚಿತ್ರಣವನ್ನು ನೀವು ನೋಡ್ಬೋದು. ಹಾಗಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇರಲಿ ಈ ಒಂದು ಆಲಯಕ್ಕೆ ಬಂದರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕರ್ಪೂರದಂತೆ ಕರಗಿ ಹೋಗುವುದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಏನೇ ಸಮಸ್ಯೆಗಳಿದ್ದರೂ ಈ ಒಂದು ಆಲಯಕ್ಕೆ ಬಂದರೆ ಎಲ್ಲವೂ ಕೂಡ ಪರಿಹಾರವಾಗುತ್ತದೆ. ಹಾಗಾಗಿ ಈ ತಾಯಿಯ ದರ್ಶನವನ್ನು ನೀವು ಎಲ್ಲರೂ ಕೂಡ ದರ್ಶನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಸಂಪೂರ್ಣ ಚಿತ್ರಣವನ್ನು ನೀವು ಕೂಡ ನೋಡ್ಬೋದು. ಸಾಧ್ಯವಾದರೆ ಹತ್ತಿರದಲ್ಲಿರುವವರು ಅಥವಾ ದೂರದಲ್ಲಿರುವವರು ಒಂದು ಸಾರಿ ಆದರೂ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಯ ದರ್ಶನವನ್ನು ನೀವು ಮಾಡ್ಬೋದು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಕೂಡ ಆ ತಾಯಿ ಮಾರಿಕಾಂಬೆ ಶಕ್ತಿ ದೇವತೆ ಅಕ್ಕ ತಂಗಿಯರಾದ ಊರಿನ ಮಾರಿಕಾಂಬಾ ದೇವತೆಗಳು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಹೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ ಕನ್ನಡ. ಏನು ಗೊತ್ತಾ,